ಅಯ್ಯ ಮಂತ್ರಿವರ್ಯ, ಲಿಖಿತವನ್ನು ತಂದಿದ್ದೇನೆ, ಹೇಳುವಂತವರಾಗಿ. ಮೊದಲಾಗಿ ಸ್ವಸ್ತಿಶ್ರೀ ಎಂದು ಬರೆಯಲ್ಪಟ್ಟಿದೆ. ಹಸ್ತಿನಾಪುರಧೀಶನಾದ ಪಾಂಡುತನಯರು ಹರಿಹರ ಭಕ್ತರಂತೆ ಕೇಳಿ ತಿಳಿದಿದ್ದೇನೆ. ಧರ್ಮರಾಯನು ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನಂತೆ. ಧರ್ಮ ಕುರುಕ್ಷೇತ್ರ ಯುದ್ಧದಲ್ಲಿ ಆದಂತಹ ಸಮಸ್ಯೆಗಾಗಿ. ಹೌದು, ಅದರೊಂದಿಗೆ ಕುದುರೆಗೆ ಬೆಂಗಾವಲಾಗಿ ಮೂರು ಲೋಕದ ಗಂಡನಾದ ವೀರ ಪಾರ್ಥನನ್ನು ನೇಮಿಸಿದ್ದಾನಂತೆ. ಆತನನ್ನು ನೇಮಿಸಿದ್ದಾನೆ. ಹೌದು, ಅದರೊಂದಿಗೆ ಶಕ್ತಿಹೀನರು ಕಪ್ಪವನ್ನು ಕೊಟ್ಟು ಮನ್ನಿಸಬೇಕು, ಬಲವುಳ್ಳವರು ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಬೇಕಾಗಿದೆ. ಅಯ್ಯ, ಇತಿ ಧರ್ಮಜ ಎಂದು ಒಕ್ಕಣೆಯಲ್ಲಿ ಬರೆಯಲಾಗಿದೆ. ಏನಂತೆ ಏನಂತೆ? ಪಾಂಡವರಂತೆ ಚಿತ್ರಾಂಗನೆಯ ಮಗನಾದ ಬಭ್ರುವಾಹನ ನೀನು ಹೇಳಿಯೇ. ಈ ಒಕ್ಕಣೆಯನ್ನ ಕೇಳಿದಾಗ ನರನಾಡಿಗಳಲ್ಲಿ ರೋಷವು ಉಕ್ಕಿ ಬರುತ್ತಾ ಇದೆ. ಆದ್ದರಿಂದ ಈಗಲೇ ಡಂಗುರವನ್ನು ಸಾರಿಸುವಂತೆ ತಿಳಿಸಿದ್ದೇನೆ. ಕುದುರೆಯನ್ನ ಲಾಯದಲ್ಲಿ ಕಟ್ಟಿ ಸೇನಾಧಿಕಾರಿಗಳು ಎಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿರಿ. ಆಯಾ ಕಟ್ಟಿನ ಸ್ಥಳದಲ್ಲಿ ಆಯುಧವನ್ನ ಹಿಡಿದು ನಿಂತು ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿ ಎನ್ನುವಂತಹ ಡಂಗುರವನ್ನ ಸಾರಿಸುವಂತವರಾಗಿ ಡಂಗುರವನ್ನ ಸಾರಿಸಿ ಮಂತ್ರಿಗಳೇ. ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿಸಲು ಓಡೋಡಿ ಬಂದಿರುವೆನು. ಸಖಿ, ಅಮ್ಮ, ಮುಖವೆಂಬುದನ್ನ ಮನದ ಕನ್ನಡಿ ಎನ್ನುತ್ತಾರೆ. ಸಖಿ, ನಿನ್ನ ಮುಖದ ಭಾವ ಮನಸ್ಸನ್ನ ಹೇಳುತ್ತಾ ಇದೆ. ಯಾವುದೋ ಒಂದು ಸಂತೋಷದ ಸುದ್ದಿಯೇ ಇದೆ ಎನ್ನುವುದು ನಿನ್ನ ಮುಖದ ಮಗುಳ್ನಂಬಿನಿಂದ ಕಾಡುತ್ತಾ ಇದೆ. ಹೌದಾ? ವಿಶೇಷವಾದ ಸುದ್ದಿ ಇದೆಯಲ್ಲ, ಏನದು? ಅಮ್ಮ,
ಈ ಧರಿತ್ರಿಯಲ್ಲಿ ಹಸ್ತಿನಾಪುರವೆಂಬ ರಾಜ್ಯವಿದೆ. ಅಲ್ಲಿಯ ಅರಸ ಪಾಂಡುತನಯನಾದ ಧರ್ಮರಾಯ. ಸರಿ. ಭೀಮ, ಅರ್ಜುನ, ನಕುಲ, ಸಹದೇವರು ಅವನ ತಮ್ಮಂದಿರು. ಮಹಾಭಾರತ ಯುದ್ಧದಿಂದ ಉಂಟಾದ ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರಂತೆ. ಹಸ್ತಿನಾಪುರದ ಅರಸನಾದ ಧರ್ಮರಾಯ ಹೌದಾ? ಮಾಡುವಂತಹ ಅಯಮೇಧವೇ? ಹೌದು. ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಮಾಡುವಂತಹ ಯಾಗವೇ? ಹೌದಮ್ಮ. ಸರಿ. ಇದರಲ್ಲಿ ನೀನು ಕಂಡ ವಿಶೇಷ ಯಾವುದು? ಅಮ್ಮ, ಬಹುಕಾಲದಿಂದ ನಾನು ನಿಮ್ಮ ಜೊತೆಯಲ್ಲೇ ಇರುವವಳು. ನಿಮ್ಮ ಸುಖ ದುಃಖಗಳನ್ನು ಕಂಡಿದ್ದೇನೆ, ಅರಿತುಕೊಂಡಿದ್ದೇನೆ. ನಾನು ಇಷ್ಟು ಹೊತ್ತು ಹೇಳಿದ ವಿಷಯದಲ್ಲಿ ಏನೂ ವಿಶೇಷತೆ ಇಲ್ಲದೇ ಇರಬಹುದು. ಆದರೆ ಅಮ್ಮ, ದಿಗ್ವಿಜಯಕ್ಕಾಗಿ ಹೊರಟ ಆ ಕುದುರೆಯ ಜೊತೆ ಬೆಂಗಾವಲಾಗಿ ಬಂದಿರುವವರು ಬೇರಾರೂ ಅಲ್ಲ, ನಿಮ್ಮ ಪತಿ ಪಾರ್ಥ ಮಹಾಶಯರನ್ನು. ಏನೆಂದೇ? ಹೌದಮ್ಮ. ಸತ್ಯವೇ? ಸತ್ಯ. ಅಥವಾ ನನಗೆ ಸಂತೋಷವಾಗಬೇಕೆಂದು ಅರ್ಜುನನ ಹೆಸರಲ್ಲಿ ನಾಟಕ ಮಾಡುವೆಯಾ? ಇಲ್ಲಮ್ಮ. ಮುಂದೆ? ಹೌದು. ನನ್ನ ಪಾತ್ರ ಬಂದರೆ? ಹೌದಾ? ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು, ಮತ್ತೊಮ್ಮೆ ಹೇಳು. ಪಾರ್ಥ ನನ್ನ ಕಿವಿಗೆ ಆನಂದವಾಗುವಂತಹ ಕರ್ಣಾನಂದಕರವಾದಂತಹ ಈ ಸಂಗತಿಯನ್ನು ಇನ್ನೊಮ್ಮೆ ಹೇಳು. ಪಾರ್ಥ ಮಹಾಶಯರು ಬಂದಿದ್ದಾರಮ್ಮ. ಯಾವಾತನನ್ನು ನಾನು ನನ್ನ ಮಂದಿರದಲ್ಲಿಟ್ಟು ಅನುದಿನವು ದೇವರೋಪಾದಿಯಲ್ಲಿ ಪೂಜಿಸುತ್ತಿದ್ದೇನೋ, ಹೌದು. ಅಂತಹ ಮೂರು ಲೋಕದ ಗಂಡ ಅಲ್ಲ ನನ್ನ ರಮಣ ನನ್ನ ಅರ್ಜುನನೇ ಬಂದಿರುವುದು. ಸಂದೇಹ ಬೇಡಮ್ಮ. ಕೌರವರ 11 ಕ್ಷೋಹಿಣಿ ಸೇನೆಯನ್ನು ಕುರುಕ್ಷೇತ್ರದ ರಣಾಂಗಣದಲ್ಲಿ ಧೂಳೀಪಟ ಮಾಡಿದರಂತೆ ಅಂದು. ಅಂತಹ ಧನುರ್ಧರ, ವೀರಾದಿವೀರ, ಅಪ್ರತಿಮ ಧನುರ್ಧರ ನನ್ನ ಸುಬಿಸಾಚಿಯೇ ಬಂದಿರುವುದು. ಹಸ್ತಿನಾಪುರದ ಸಿರಿ ಸಂಪತ್ತನ್ನೊಳಗೊಂಡಂತಹ ರಾಜಮುಕ್ತವನ್ನು ತನ್ನಣ್ಣನ ಮುಡಿಗೇರಿಸಿದ ನನ್ನ ಕಿರೀಟಿಯೇ ಹೌದಲ್ಲವೇ ಬಂದಿರುವುದು. ಎಂತಹ ಸಂತೋಷ ಸಾಗರದಲ್ಲಿ ನಾನು ಓಡಾಡುತ್ತಿದ್ದೇನೆ. ನನ್ನ ಮೈ ಮನಗಳು ಹರ್ಷಾತಿರೇಕದಿಂದ ರೋಮಾಂಚನಗೊಂಡಿವೆ. ಈ ಬರಡು ಭೂಮಿಗೆ ಅಮೃತ ಸೇಚನವಾದಂತೆ, ಬಿರು ಬೇಸಿಗೆಯಲ್ಲಿ ಬೆರಡು ಬೆಂಡಾದಂತಹ ಭೂಮಿಗೆ ವರ್ಷ ಧಾರಿ ಸುರಿದಾಗ ಹಸಿರು ಕಂಗೊಳಿಸುವಂತೆ ನನ್ನ ಮನ ಮಂದಿರವೆಂದು ನರಿಬಿಚ್ಚಿ ಹಾರಾಡುತ್ತಿದೆ. ಇದನ್ನು ನಿರೀಕ್ಷಿಸಲಿಲ್ಲ ನಾನು. ಅನಿರೀಕ್ಷಿತವಾಗಿ ಬಂದಂತಹ ಈ ಸುಂದರ ಶುಭ ಸುದ್ದಿಯನ್ನು ಕೇಳಿ ಹೇಗೆ ಸ್ಪಂದಿಸಬೇಕೆಂದೇ ನನಗೆ ತಿಳಿಯುತ್ತಿಲ್ಲವಲ್ಲ. ನಾನೇನು ಮಾತನಾಡುತ್ತಿದ್ದೇನೆ? ನನಗೇನಾಗಿದೆ?
ಇದಕ್ಕಾಗಿ ನಿನಗೆ ನಾನು ಕೊಡುವ ಉಡುಗೊರೆ ಏನು ಬಲ್ಲೆಯ? ಚಂದ್ರಗಾವಿಯ ಕೆಂಬಣ್ಣದ ಸೀರೆ. ಓ, ಕೆಂಬಣ್ಣದ ಸೀರೆ ನನಗೆ ಬಹಳ ಇಷ್ಟವಾದ ಬಣ್ಣ. ಸರಿ, ನಿನಗೆ ಒಪ್ಪುವ ಬಣ್ಣದ್ದು. ಅಷ್ಟು ಮಾತ್ರ ಅಲ್ಲ, ಇದೋ ಅದಕ್ಕೆ ಒಪ್ಪುವಂತಹ ಆಭರಣಗಳು, ಕಿವಿಯ ಓಲೆ, ಕೊರಳ ಹಾರ, ಕೈ ಬಳೆಗಳು, ಕಾಲ ಅಂದುಗೆ, ಎಲ್ಲವನ್ನು ನಿನಗೆ ನಾನು ಕೊಟ್ಟಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಬೇಕಿದ್ದರೆ ಕೇಳು, ಕೊಡುತ್ತೇನೆ ನಾನು. ಇಲ್ಲ, ನಿಮಗೆ ಸಂತೋಷವಾಗುತ್ತಿದ್ದರೆ ನಾನು ಎಷ್ಟು ಬಾರಿಯೂ ಹೇಳಲು ಸಿದ್ಧಳಿದ್ದೇನೆ. ನಾನಿದನ್ನೆಲ್ಲ ಬಯಸುವವಳಲ್ಲ. ಸರಿ, ಆದರೆ ನೀವು ಪ್ರೀತಿಯಿಂದ ನೀಡುವ ಕಾಣಿಕೆಯನ್ನು ನಾನು ಪ್ರೀತಿಯಿಂದಲೇ ಸ್ವೀಕರಿಸುತ್ತೇನೆ. ಸರಿ. ಆದರೆ ಅಮ್ಮ, ಇಲ್ಲೊಂದು ಸಂದಿಗ್ಧ ಎದುರಾಗಿದೆ ನಮಗೆ. ಸಂದಿಗ್ಧವೇ? ಹೌದಮ್ಮ. ಏನದು? ಅಮ್ಮ, ನಿಮ್ಮ ಪುತ್ರ ಬಬ್ರುವಾಹನ ಒಂದು ತಪ್ಪಿನ ಕೆಲಸ ಮಾಡಲು ಹೊರಟಿದ್ದಾನೆ. ತಪ್ಪು? ಹೌದಮ್ಮ. ಏನದು? ಅಮ್ಮ, ದಿಗ್ವಿಜಯಕ್ಕಾಗಿ ಹೊರಟ ಕುದುರೆಯನ್ನು ಕಟ್ಟಿ ಹಾಕಿ ನಾಳೆ ರಣರಂಗವನ್ನು ಸೇರಲು ಸಿದ್ಧನಾಗಿದ್ದಾನಮ್ಮ. ಹೌದೇ? ಹೌದಮ್ಮ. ಈ ವಿಚಾರ ಸತ್ಯವೇ? ಸತ್ಯ. ಸರಿ ಸರಿ, ಸಕಾಲದಲ್ಲಿ ಮಾಹಿತಿಯನ್ನು ನೀಡಿರುವೆ. ತಪ್ಪು ದಾರಿಯಲ್ಲಿ ಮುನ್ನಡೆಯುತ್ತಿರುವಂತಹ ಬಬ್ರುವಾಹನಿಗೆ 4 ಹಿತೋಕ್ತಿಗಳನ್ನು ಹೇಳಿ ಸರಿದಾರಿಗೆ ತರಬೇಕಾಗಿದೆ. ಸಖಿ, ನೀನಿನ್ನು ತೆರಳು. ಅಮ್ಮ, ನೀವು ಸರಿಯಾದ ನಿರ್ಧಾರವನ್ನೇ ಕೈಗೊಳ್ಳುತ್ತೀರಿ ಅಂತ ನಾನು ಅರಿತೀನಿ. ನಾನೀಗ ತೆರಳುತ್ತೇನೆ. ಅಪ್ಪಣೆ. ಆಗಲಿ. ಲೋಕದ ಅನೇಕ ವಿಚಿತ್ರಗಳಲ್ಲಿ ಇದು ಒಂದಲ್ಲವೇ? ಅಂದು ತ್ರೇತಾಯುಗದಲ್ಲಿ ಶ್ರೀರಾಮನೊಂದಿಗೆ ಕುಶಲವರೇ ಕಾಳಗ ಮಾಡಿದರಂತೆ ತಂದೆ ಎಂದು ತಿಳಿಯದು. ಇಂದು ಅಂತಹದೇ ಒಂದು ಸಂದರ್ಭ ಎದುರಾಗಿದೆ. ಬಬ್ರುವಾಹನನಿಗೆ ಸತ್ಯ ಸಂಗತಿಯನ್ನು ತಿಳಿಸುವ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಇದುವರೆಗೆ ತಿಳಿಸದಂತಹ ಸತ್ಯ ಅದು. ಇದುವರೆಗೆ ತಿಳಿಸುವ ಸಂದರ್ಭ ಬಂದಿರಲಿಲ್ಲ, ಇನ್ನು ತಿಳಿಸದೆ ವಿಧಿಯೂ ಇಲ್ಲ, ಅನಿವಾರ್ಯ ಒದಗಿದೆ. ಹಾಗಾಗಿ ಬಬ್ರುವಾಹನನಿದ್ದಲ್ಲಿಗೆ ತೆರಳುತ್ತೇನಂತೆ. ಮಂತ್ರಿ ಸುಭದ್ರಿಯರೊಡನೆ ವಿಷಯವನ್ನೆಲ್ಲ ಅರಿವಿದ್ದೇನೆ. ನಾಳೆಯ ದಿನ ರಣರಂಗಕ್ಕೆ ರಾಜ್ಯದ ಎಲ್ಲರೂ ಸಿದ್ಧರಾಗಿರಬೇಕು ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದೇನೆ. ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಾ ಬಂದವನು ಈ ಬಬ್ರುವಾಹನ. ಹಾಗಾಗಿ ಪಲ್ಲಕ್ಕಿಯನ್ನ ಏರಿ ತಾಯಿ ಚಿತ್ರಾಂಗನೆಯ ಆಶೀರ್ವಾದವನ್ನು ಪಡೆಯುವುದಕ್ಕೋಸ್ಕರ ಆ ಕಡೆಗೆ ತೆರಳುತ್ತೇನೆ. ಇದೇನೋ ತಾಯಿಯೇ ಈ ಕಡೆಗೆ ಬರುತ್ತಿದ್ದಾಳಲ್ಲ. ಅಮ್ಮ, ನಮಸ್ಕರಿಸಿಕೊಂಡಿದ್ದೇನೆ. ಛೀ, ನನಗೆ ಮುಖ ತೋರಿಸಬೇಡ ನೀನು. ಅಮ್ಮ, ಏನಾಯಿತು ಅಮ್ಮ? ನನ್ನಿಂದ ಏನು ತಪ್ಪು ಮಾಡಿದ್ದೇನೆ?
ಹಸ್ತಿಪುರದ ಅರಸನಾಗಿ ಪ್ರಜೆಗಳ ಪ್ರೀತಿಯ ಪಾಲಕನಾಗಿ ಜನರ ಪ್ರೀತಿಯಾದರಗಳನ್ನು ಗಳಿಸಿದವನು ನೀನು. ಹಿರಿಯರ ಆಶೀರ್ವಾದ. ಸತ್ಯ. ಆದರೆ ಅಮ್ಮ, ಇಂದು ನೀನು ಮಾಡಿದ ಕಾರ್ಯ ಖಚಿತವಾದುದಲ್ಲ. ಏನು ತಾಯಿ? ನಿನ್ನ ತಾಯಿಯಾಗಿ ನಿನಗೆ ವಿದ್ಯೆ ಬುದ್ಧಿಗಳನ್ನ ಹೇಳಿಕೊಟ್ಟಂತಹ ನಾನು ಹೌದು, ಆಡುವಂತಹ ಒಂದೆರಡು ಉಳಿದ ವಚನಗಳನ್ನ ಆಲಿಸುವೆ ಮಗನೇ. ಹೇಳುವಂತವಳ ಬಿಡಿ. ಗೌರವಕನ ಅಮ್ಮ, ಹಸ್ತಿನಾಪುರದ ಪಾಂಡವರ ಅಶ್ವಮೇಧದ ಕುದುರೆಯನ್ನು ನೀನು ಕಟ್ಟಿ ನಾನೇ ಕಟ್ಟಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿದೆಯಂತೆ. ಸತ್ಯ ತಾಯಿ. ಪರವಲ್ಲ ಮಗನೇ. ಅಮ್ಮ, ಹಸ್ತಿನಾಪುರದ ಪಾಂಡವರು ಯಾರು ಎಂತವರು ಎನ್ನುವುದನ್ನು ನೀನು ಅರಿಯದೆ ವರ್ತಿಸಿದ್ದಿ. ನಿನ್ನ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ನಡೆಯನ್ನ ನಾನು ಮೆಚ್ಚಿಕೊಂಡಿದ್ದೇನೆ. ಆದರೂ ಈ ಹೊತ್ತಿಗೆಯು ಸರಿಯಲ್ಲ. ಯಾವುದೇ ಕಾರ್ಯವನ್ನ ಮಾಡುವ ಸಂದರ್ಭದಲ್ಲಿ ಅದರ ಪರಿಣಾಮವನ್ನು ನಾವು ಯೋಚಿಸಬೇಕಾಗುತ್ತದಲ್ಲವೇ? ಖಂಡಿತ. ಕಾಡಿನಲ್ಲಿರುವಂತಹ ನೂರಾರು ವಿಧದ ಮೃಗಗಳಲ್ಲಿ ಬಲದಲ್ಲಿ ಸಾಮರ್ಥ್ಯದಲ್ಲಿ ವ್ಯತ್ಯಾಸಗಳಿರುತ್ತವೆ. ಹೌದು, ಸಮಬಲದಲ್ಲಿ ಹೋರಾಡಬೇಕಾದುದು ನ್ಯಾಯಯುತವಾದದ್ದು. ಸಿಂಹರಾಜದೊಂದಿಗೆ ವೃಷಭವೊಂದು ಹೋರಾಡುವುದಕ್ಕೆ ಸರಿಯಲ್ಲ. ಅದರ ಪರಿಣಾಮವನ್ನು ನಾವು ಯೋಚಿಸಬೇಕಲ್ಲವೇ? ಖಂಡಿತ ಸಿಂಹ ಸದೃಶರಾದವರು ಪಾರ್ಥರು. ಅಮ್ಮ, ಪಾರ್ಥನ ಸಾಹಸವನ್ನ ಹೇಳ ಹೊರಟರೆ ಒಂದೇ ಎರಡೇ. ಅಮ್ಮ, ಅಂದು ಇಂದ್ರಕೀಲ ಪರ್ವತದಲ್ಲಿ ಹರನನ್ನ ಕುರಿತು ಧ್ಯಾನಿಸಿ ಕಾಳಗ ಮಾಡಿ ಮೆಚ್ಚಿಸಿ ಆಶುಪತಾಸ್ತ್ರವನ್ನೇ ಪಡೆದರಂತೆ. ಓಹೋ, ಕುರುಕ್ಷೇತ್ರದ ರಣಾಂಗಣದಲ್ಲಿ ಹಲವು ಅರಸು ಮಕ್ಕಳ ಶಿರವನ್ನ ಹರಿದರಂತೆ. ಕೇಳಿದ್ದೇನೆ. ಅಗ್ನಿದತ್ತವಾದ ಗಾಂಧೀವವನ್ನು ಧರಿಸಿದವರು ಅಗ್ನಿಯೇ ಕೊಟ್ಟಂತಹ ಗಾಂಧೀವವನ್ನ ಧರಿಸಿ ದಿವ್ಯ ರಥವನ್ನ ಏರಿದಂತಹ ಅವರಿಗೆ ಸಾಕ್ಷಾತ್ ಆಂಜನೇಯನೇ ರಥದ ಕೇತನವಾದರಂತೆ. ಅಂತಹ ಅಪ್ರತಿಮ ವೀರ ಪಾರ್ಥ ಅಂದೊಮ್ಮೆ ಗುರು ದ್ರೋಣರಿಗೆ ಗುರುದಕ್ಷಿಣೆಯಾಗಿ ದ್ರುಪದನ ಬೆಹುರಿಯನ್ನು ಕಟ್ಟಿ ತಂದರಂತೆ. ನಾವು ಕೇಳಿ ಬಂದೆವು ಇದೆಲ್ಲ. ಹೌದು ತಾಯಿ. ಅಂತಹ ಪಾರ್ಥರೊಂದಿಗೆ ನೀನು ಹೊರಸಾಡ ಹೊರಟಿದೆಯಲ್ಲ ಮಗನೇ, ಮತ್ತೆ ನೀನಾದೆಯಲ್ಲ ಮಗನೇ. ಅಂದಿನಿಂದ ಇಂದಿನವರೆಗೂ ಕೂಡ ವಿರೋಧ ಪಕ್ಷದವರ ಪರವಾಗಿ ಮಾತನಾಡಿದವಳು ನೀನಲ್ಲ. ಕಾಲಕಾಲಕ್ಕೆ ಮಗನಾದ ಬಬ್ರುವಾಹನನಿಗೆ ಯಾವ ರೀತಿಯಲ್ಲಿ ರಾಜ್ಯವನ್ನ ಆಳಿಕೊಂಡು ಬರಬೇಕು ಎಂದು ತಿಳಿಸಿಕೊಟ್ಟವಳು ನೀನು. ಯಾವುದೇ ಕಾರಣಕ್ಕೂ ಕೂಡ ಧರ್ಮ ಕಾರ್ಯದಿಂದ ಹಿಂದೆ ಇಡಬೇಡ, ಹೆಜ್ಜೆಯನ್ನ ಇಡಬೇಡ ಎಂದವಳು ನೀನು. ಅಡಿಯ ಮುಂದಡೆ ಸ್ವರ್ಗ, ಅಡಿಯ ಹಿಂದಡೆ ನರಕ ಅನ್ನುವುದನ್ನ ತಿಳಿಸಿಕೊಟ್ಟವಳು ನೀನು. ಕ್ಷತ್ರಿಯನಾದವನಿಗೆ ಸಮರದಲ್ಲಿ ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟನೆಂದಾದರೆ ಅದು ಅಧರ್ಮ ಅನ್ನುವುದನ್ನ ತಿಳಿಸಿಕೊಟ್ಟವಳು ನೀನು ತಾಯಿ. ಎಂದು ಕೂಡ ವಿರೋಧ ಪಕ್ಷವನ್ನ ವಹಿಸಿ ಮಾತನಾಡಿದವಳು ನೀನಲ್ಲ. ಇಂದಿನ ದಿನ ಜಗದೇಕ ವೀರ ಭಾರತ ಅನ್ನುವ ರೀತಿಯಲ್ಲಿ ನಾನು ಯಾರನ್ನು ನನ್ನ ವೈರಿ ಅಂದುಕೊಂಡಿದ್ದೇನೋ ಅವನ ಕುರಿತಾಗಿ ಹೊಗಳುವಿಕೆಯ ಮಾತನ್ನು ಆಡುತ್ತಾ ಇದ್ದೀಯ ತಾಯಿ. ಹೌದಪ್ಪ. ಭಾರತ, ಮಧ್ಯಮ ಪಾಂಡವ, ಜಗದೇಕ ವೀರ, ಗಾಂಡೀವಿ ಅನ್ನುವಂತಹ ವಿಶೇಷವಾದ ನಾಮಗಳಿಂದ ಆತನನ್ನ ಸ್ತುತಿಸುವ ಮಾತುಗಳನ್ನ ಮಾತನಾಡುತ್ತಿದ್ದೀಯ ತಾಯಿ. ಅರ್ಜುನನು ಮುದಿ ಎತ್ತು, ನಾನು ಬಬ್ರುವಾಹನ ನಿನ್ನ ಮಗ, ಮರಿ ಸಿಂಹ ತಾಯಿ ನಾನು, ಮರಿ ಸಿಂಹ ನಾನು. ಹಾಗಾಗಿ ನನ್ನ ಯುದ್ಧದಲ್ಲಿ ಅವರನ್ನ ಗೆಲ್ಲುವುದಕ್ಕೋಸ್ಕರ ನಿನ್ನ ಶ್ರೀರಕ್ಷೆಯನ್ನ ಬೇಡುತ್ತಾ ಇದ್ದೇನೆ ತಾಯಿ. ರಕ್ಷೆಯನ್ನ ನೀಡು.
ಅರ್ಜುನನನ್ನ ಹೊಗಳುತ್ತಾ ಇದ್ದೀಯ ತಾಯಿ. ಇದರ ಹಿಂದಿನ ಕಾರಣವೇನು ತಾಯಿ? ಇದರ ಹಿಂದೆ ಏನು ಇದೆ ಅನ್ನುವುದನ್ನ ವಿವರವಾಗಿ ತಿಳಿಸುವೆಯ ತಾಯಿ? ಅಮ್ಮ ಬಬ್ರುವಾಹನ, ಅಮ್ಮ, ಯುದ್ಧ ಎನ್ನುವುದು ಸಾವು ಬದುಕಿನ ಪ್ರಶ್ನೆ. ಹೌದು, ಇಲ್ಲಿ ಕೇವಲ ತಾಯಿಯ ಆಶೀರ್ವಾದವೇ ಸಾಕಾಗುವುದಿಲ್ಲ, ಖಂಡಿತ ದೈವ ಬಲವೂ ಕೂಡ ಬೇಕಾಗುತ್ತದೆ. ಖಂಡಿತ. ಅರ್ಜುನನಿಗೆ ಶ್ರೀಹರಿಯ ರಕ್ಷಾ ಕವಚವಿದೆ. ಶ್ರೀಹರಿಯ ರಕ್ಷೆ ಇದೆ. ನರನಾರಾಯಣರನ್ನು ದೂರದಲ್ಲಿ ಕರೆಗೊರಗಿಸುವುದು ಸರಳವಲ್ಲ. ಹೌದು ಮಗನೇ, ಅಮ್ಮ, ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಂದೆ ತಾಯಿಗಳು ಇರುವುದು ಸಹಜ. ಹೌದು ತಾಯಿ. ನೀನು ನಿನ್ನನ್ನು ಸಿಂಹದ ಮರಿ ಎಂದು ಕರೆದುಕೊಂಡೆ. ಹೌದು, ಸಿಂಹದ ಹೊಟ್ಟೆಯಲ್ಲಷ್ಟೇ ಸಿಂಹದ ಮರಿ ಹುಟ್ಟಲು ಸಾಧ್ಯ. ಹೌದು ಮಗನೇ, ಈ ಅರ್ಜುನನಿಗೂ ನಿನಗೂ ನಿಕಟ ಸಂಬಂಧವಿದೆ. ಪಾರ್ಥ ಬೇರೆ ಯಾರೂ ಅಲ್ಲ, ನಿನ್ನ ತಂದೆ. ಅಮ್ಮ, ನೀನು ಪಾರ್ಥ ಪುತ್ರ ಬಬ್ರುವಾಹನ. ಪಾರ್ಥನ ಪುತ್ರನೇ. ಸತ್ಯ. ಅಮ್ಮ, ಹಾ, ಅಮ್ಮ, ತಿಳಿಯದೆ ತಪ್ಪನ್ನ ಮಾಡಿಬಿಟ್ಟೆ ತಾಯಿ. ಸರಿ. ಇಂದಿನವರೆಗೂ ನನಗೆ ತಿಳಿಯದೇ ಇರುವ ಸತ್ಯವೊಂದನ್ನು ನೀನು ತಿಳಿಸಿಕೊಟ್ಟಿದ್ದೀಯ. ಹಾ, ಹುಟ್ಟಿನಿಂದ ಇಂದಿನವರೆಗೂ ನನ್ನ ತಂದೆ ಯಾರು ಎಂದು ಕೇಳಿದವನು ನಾನಲ್ಲ. ನನ್ನ ತಂದೆ ಇವನು ಎಂದು ನೀನು ಹೇಳಿದವಳು ಅಲ್ಲ. ಹೌದು. ಆದರೆ ಇಂದು ಲೋಕಕ್ಕೆ ತಿಳಿಯದಂತಹ ಸತ್ಯ, ನನಗೆ ತಿಳಿಯದಂತಹ ಸತ್ಯವನ್ನು ನೀನು ನನಗೆ ಅರುಗಿದ್ದೀಯ ತಾಯಿ. ತಿಳಿಸಲೇಬೇಕಾಯಿತು. ಈ ಬಬ್ರುವಾಹನ ಪಾರ್ಥನ ಮಗ ಅನ್ನುವ ವಿಷಯವನ್ನ ನೀನು ತಿಳಿಸಿದ್ದೀಯ ತಾಯಿ. ಸತ್ಯ. ತಿಳಿಯದೆ ತಪ್ಪು ಮಾಡಿದ್ದೇನೆ ತಾಯಿ, ಆದರೆ ಮನ್ನಿಸಬೇಕು ನನ್ನನ್ನು. ಖಂಡಿತವಾಗಿ. ಆದರೆ ಒಂದು ಸಂಶಯವು ಕಾಡುತ್ತಿದೆ ತಾಯಿ. ಏನು? ಲೋಕಧರ್ಮದಂತೆ ಸತಿಪತಿಯರು ಸದಾ ಜೊತೆಯಲ್ಲಿ ಇರಬೇಕಾದದ್ದು ಲೋಕದ ರೂಢಿ. ಹೌದು. ಸಪ್ತಪದಿಯನ್ನ ತುಳಿದಂತಹ ಸತಿಪತಿಯರು ಎಂದಿಗೂ ಜೊತೆಯಲ್ಲಿ ಇರುತ್ತೇವೆ ಅನ್ನುವ ಮಾತಿನಂತೆ ಸದಾ ಜೊತೆಯಲ್ಲಿ ಇರುವವರು. ಆದರೆ ಒಂದು ದಿನವೂ ನಾನು ನನ್ನ ತಂದೆ ಪಾರ್ಥನ ಜೊತೆಯಲ್ಲಿ ನಿನ್ನನ್ನು ನೋಡಿದವಳಲ್ಲ ತಾಯಿ. ಇದಕ್ಕೆ ಕಾರಣವೇನು? ಇದರ ಹಿಂದೆ ಇರುವ ಕಾರಣವೇನು ಎಂದು ತಿಳಿಸುವೆಯ ತಾಯಿ? ಅಮ್ಮ, ತಪ್ಪು ಕಾರಣವಿದೆ. ಅಮ್ಮ, ಅಂದೊಮ್ಮೆ ತೀರ್ಥಯಾತ್ರೆಗೆಂದು ಬಂದಂತಹ ಅರ್ಜುನ ಈ ಮಣಿಪುರಕ್ಕೆ ಬಂದಿದ್ದರು. ಆಹಾ, ಪರಸ್ಪರ ನಾವಿಬ್ಬರು ನೋಡಿ ಮೆಚ್ಚಿಕೊಂಡು ಗಾಂಧರ್ವ ವಿವಾಹವಾದೆವು. ನಿನ್ನನ್ನು ಮಗನಾಗಿ ಪಡೆದೆವು. ಆಹಾ, ಏನು ಮಾಡೋಣ? ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕಿನಲ್ಲಿ ಭಾಗ್ಯವನ್ನು ಬರಬೇಕು ಎಂದಾದರೆ ಯೋಗ ಬೇಕಂತೆ. ಲೋಕ ನುಡಿದಂತ ಮಾತುಗಳು ಪುರಾಕೃತ ಪುಣ್ಯದ ಫಲವೂ ಬೇಕು. ಖಂಡಿತ. ಪ್ರತಿಯೊಬ್ಬ ಹೆಣ್ಣು ಮಗಳು ಬಯಸುವಂತಹ ಪತಿ ಸೇವೆಯನ್ನ ನಿರಂತರ ಮಾಡಿಕೊಂಡು ಸತಿಪತಿಗಳೊಂದಾಗಿ ಬದುಕುವಂತಹ ಭಾಗ್ಯವನ್ನು ನಾನು ಪಡೆದು ಬರಲಿಲ್ಲ. ಮಗನೇ, ತುಂಬಾ ಬೇಸರದ ಸಂಗತಿ. ತಂದೆ ತಾಯಿಗಳ ಮಡಿಲ ತೊಟ್ಟಿಲಲ್ಲಿ ಬೆಳೆಯುವಂತಹ ಯೋಗ ನನಗೂ ಲಭಿಸಿಲ್ಲ. ಆ ಯೋಗ ಭಾಗ್ಯ ನನಗೂ ಬರಲಿಲ್ಲ ತಾಯಿ. ದೈವ ನ್ಯಾಮಕವೆಂಬಂತೆ ಪಾರ್ಥರನ್ನು ನಾನು ಕಳುಹಿಸಿಕೊಡಲೇಬೇಕಾಗಿತ್ತು. ಆಹಾ, ಹಾಗೆಂದು ನಾನೆಂದು ದುಃಖಿಸಿದವಳಲ್ಲ. ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ನಿನಗೆ ಒದಗಿಸಿಕೊಟ್ಟು ಖಂಡಿತ ತಾಯಿ. ಮಣಿಪುರದ ಅರಸೊತ್ತಿಗೆಯನ್ನು ನಿನಗೆ ವಹಿಸಿಕೊಟ್ಟಿದ್ದೇನೆ. ಹೌದು ತಾಯಿ. ನಿನ್ನ ತಾತನ ಆಶೀರ್ವಾದದಿಂದ. ಖಂಡಿತ. ಹಸ್ತಿನಾವತಿಯನ್ನು ಸೇರಿದಂತಹ ಪಾರ್ಥರು ಕೂಡ ಅಲ್ಲೇನು ಸುಖದ ಬದುಕನ್ನ ಕಂಡವರಲ್ಲ ಮಗನೇ. ಇರಬಹುದೇನೋ. ದುರುಳ ದಾಯಾದ್ಯರ ದ್ವೇಷ ಅಸೂಯೆಗಳಿಗೆ ಒಳಗಾಗಿ ಕಾಡುವಾಸಿಗಳಾದರಂತೆ. ಆಹಾ, ಹಾಗೆಂದು ಕಾಡಿನಲ್ಲೇನು ವ್ಯರ್ಥ ಬದುಕನ್ನ ಬದುಕಿದವರಲ್ಲ. ಹ್ಮ್, ಹರಿಯ ಕರದ ಕೈಯುವಾಗಿ ಲೋಕ ಕಲ್ಯಾಣಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ಕರ್ತವ್ಯ ನಿರತರಾದವರು. ಹೌದು. ಅವರು ಮಾಡಿದಂತಹ ಸಾಹಸದ ಗಾಥೆಗಳು ಹಲವಾರು. ಹೇಳಿ. ಅಂತಹ ಪಾರ್ಥ, ಅಂತಹ ಪಾಂಡವರು ಇಂದು ಹಸ್ತಿನಾವತಿಯ ವೀರ ಗದ್ದುಗೆಯನ್ನ ಏರಿದ್ದಾರೆ. ಆಹಾ, ಮಗನೇ, ಅಮ್ಮ, ಮನೆಯಲ್ಲಿ ಹಿರಿಯರು ಮಾಡುವಂತಹ ಮಂಗಳ ಕಾರ್ಯದಲ್ಲಿ ಹೌದು, ಮಕ್ಕಳಾದವರಿಗೆ ಕರ್ತವ್ಯದ ಪಾಲಿದೆಯಲ್ಲವೇ? ಧರ್ಮದ ವಿಷಯ. ನಿನ್ನ ದೊಡ್ಡಪ್ಪ ಧರ್ಮರಾಯರು ಮಾಡುತ್ತಾ ಇರುವಂತಹ ಹಸ್ತಿನಾವತಿಯ ಯಜ್ಞದಲ್ಲಿ ನಿನಗೆ ಕರ್ತವ್ಯದ ಕರೆ ಇದೆ. ಖಂಡಿತ ಇದೆ. ನೀನು ಅದಕ್ಕೆ ಸಹಕಾರಿಯಾಗಬೇಕು ಮಗನೇ. ಖಂಡಿತ ತಾಯಿ. ಹಾಗಾಗಿ ಅಮ್ಮ, ಬಂದಿರುವಂತಹ ಪಾಂಡು ಸೇನೆಯನ್ನು ಹಾ, ಅಥವಾ ಅದರ ಬೆಂಗಾವಲಿಗೆ ಬಂದಿರುವಂತಹ ನಮ್ಮ ಪಾರ್ಥರನ್ನು ನೀನು ಇಲ್ಲಿಗೆ ಪ್ರೀತಿ ಗೌರವಗಳಿಂದ ಕರೆತರಬೇಕು ಮಗನೇ. ಸರಿ. ಅವರ ಬರುವಿಕೆಗಾಗಿ ನಾನು ಕಾತರದಿಂದ ಕಾಯುತ್ತಾ ಇದ್ದವಳು. ಹೌದು. ಇವತ್ತು ನಮಗೆ ಅನಿರೀಕ್ಷಿತವಾಗಿ ಇಂತಹ ಸಮ್ಮಿಲನದ ಒಂದು ಶುಭ ಸಂದರ್ಭ ಎದುರಾಗಿದೆ. ನೋಡುವ ದೃಷ್ಟಿಯಲ್ಲಿ ನಾನು ಇದ್ದೇನೆ ತಾಯಿ. ಆದ್ದರಿಂದ ಪ್ರೀತಿ ಗೌರವಗಳಿಂದ
ಅವರನ್ನ ಬರಮಾಡಿಕೊಳ್ಳುತ್ತೀನಿ ಎಂದಾದರೆ ಅವರೆಲ್ಲರ ಸ್ವಾಗತಕ್ಕೆ ನಾನು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇನೆ ಮಗನೇ. ಖಂಡಿತ ತಾಯಿ. ತಿಳಿದು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಅನ್ನುವುದು ಲೋಕ ನೋಡಿ. ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸುವಂತಾದರೆ ಧರ್ಮದಲ್ಲಿ ಅದಕ್ಕೆ ಕ್ಷಮೆ ಇದೆ ಅನ್ನುವುದು ಬಲ್ಲವರು ಹೇಳಿದ ಮಾತು ತಾಯಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವ ಮಾತನ್ನ ಹೇಳಿಕೊಟ್ಟವಳು ನೀನೆ. ಮಾತೃಋಣ, ಪಿತೃಋಣ, ಆಚಾರ್ಯ ಋಣವನ್ನ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನ ಹೇಳಿಕೊಟ್ಟವಳು ನೀನೆ. ಹಾಗಾಗಿ ಆ ತಂದೆ ಭಾರತ ನನ್ನ ತಂದೆ ಅನ್ನುವಂತಹ ಸತ್ಯವನ್ನ ನೀನು ನನಗೆ ತಿಳಿಸಿದ್ದೀಯ ತಾಯಿ. ಆ ತಂದೆಯ ಋಣವನ್ನ ತೀರಿಸುವಂತಹ ಕ್ಷಣ ನನಗೆ ಈಗ ಒದಗಿ ಬಂದಿದೆ. ಹಾಗಾಗಿ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸುತ್ತಾ ಕಟ್ಟಿದ ಕುದುರೆಯನ್ನ ಬಿಟ್ಟುಕೊಟ್ಟು ತಂದೆಯನ್ನ ವೈಭವದಿಂದ ಈ ಸಭೆಗೆ ಕರೆತರುತ್ತೇನೆ ತಾಯಿ. ನಿನ್ನ ಹೇಳಿಕೆಯಂತೆ ಹೋಗಿ ಭಾರತನನ್ನ ಮತ್ತೆ ನಿನ್ನ ಜೊತೆಗೆ ನೋಡುವಂತಹ ಸಂಭ್ರಮ ಕಾಯುತ್ತಾ ಕರೆತರುತ್ತೇನೆ ತಾಯಿ. ಆಶೀರ್ವದಿಸು. ಶುಭವಾಗಲಿ. ನಿಮ್ಮ ಸ್ವಾಗತದ ನಿರೀಕ್ಷೆಯಲ್ಲಿರುತ್ತೇನೆ. ಸರಿ ಅಮ್ಮ. ಅತುಲಿತವಾದಂತಹ ಕಾಣಿಕೆಗಳನ್ನ ಸಂಪತ್ತಿನ ರಾಶಿಯನ್ನ ನಮ್ಮ ಗಾಡಿಗಳಲ್ಲಿ ತುಂಬಿಕೊಂಡು ಬರುತ್ತಿದ್ದೇವೆ. ನಮ್ಮ ಬಂಡಿಗಳಲ್ಲಿ ತುಂಬಿ ತುಳುಕುತ್ತಿದೆ. ಅಂದ ಹಾಗೆ ಈ ಮಣಿಪುರದ ವಾರಕ್ಕೆ ಬಂದಿರುವಂತಹ ಹೊತ್ತಲ್ಲಿ ಇಲ್ಲಿಯ ರಾಜಕುಮಾರ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದಾನಂತೆ. ಹೌದು. ಅಲ್ಲದೆ ನಮ್ಮ ಪಂಥಾಹ್ವಾನವನ್ನು ಸ್ವೀಕರಿಸಿ ಯುದ್ಧಕ್ಕೆ ಸನ್ನದ್ಧನಾಗಿ ಬರುವಂತಹ ದೇಶವನ್ನು ನೀಡಿದ್ದಾನಂತೆ. ಹೌದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪಾರ್ಥ, ಸಂಗೀತ, ಅಶ್ವಮೇಧ ಯಾಗದ ಕುದುರೆಗಳನ್ನ ಕಟ್ಟಿ ಹಾಕಿ ಯುದ್ಧದಲ್ಲಿ ಸೋತು ಹೋದಂತಹ ಎಷ್ಟೋ ರಾಜ ಮಹಾರಾಜರುಗಳು ಇದ್ದಾರೆ. ಅವರಲ್ಲಿ ನಾನೂ ಒಬ್ಬರಿದ್ದೇನೆ. ಆದರೆ ಈಗ ತರನಾದಂತಹ ಬಬ್ರುವಾಹನನೊಂದಿಗೆ ಯುದ್ಧವನ್ನ ಮಾಡಿ ಅವನನ್ನ ಸೋಲಿಸಿ ನಿನ್ನ ಪಾದಗಳಿಗೆ ತರುತ್ತೇನೆ. ಅಪ್ಪಣೆಯನ್ನು ನೀಡುವಂತವು ನಾನು. ಶುಭವಾಗಲಿ ನಿನಗೆ. ಸಂಗೀತ, ಯಾರೀತ? ಯಾರು? ಏನಿಯೋ ಹೇಳಿದಂತಹ ಬಬ್ರುವಾಹನ ಯಾರೀತ? ಮಣಿಪುರದ ಅರಸು. ಬಬ್ರುವಾಹನ ಪದಕ್ಕೆ ಮಾಣಿಕ ಶುಭ್ರ ರತ್ನವ ಸುರಿದು ಎರಗಲು. ಬಬ್ರುವಾಹನ ಪದಕ್ಕೆ ಮಾಣಿಕ ಶುಭ್ರ ರತ್ನವ ಸುರಿದು ಎರಗಲು. ವಿಭ್ರಮಿ
ಯಾರೀತ ಯುದ್ಧಕ್ಕೆ ಸನ್ನದ್ಧನಾಗಿ ಬಂದಂತವನು ಪ್ರಣಾಮಗಳನ್ನು ಸಲ್ಲಿಸುತ್ತ ಶರಣಾಗುತ್ತಿದ್ದಾನೆಂದರೆ ಏನರ್ಥ? ನೋಡಿದರೆ ಈತ ತೇಜಸ್ವಿ ಬಾಲಕ, ಪ್ರಫುಲ್ಲಿತವಾದಂತಹ ಸೈನ್ಯವೂ ಜೊತೆಯಲ್ಲಿದೆ. ಆದರೆ ಇದೀಗ ಒಂದು ನನ್ನ ಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾನಲ್ಲ, ಈತನ ತಂದೆ ತಾಯಿ ಯಾರು ಒಂದು ತಿಳಿಯುವುದಿಲ್ಲವಲ್ಲ? ಜನಕ ಆಲಿಸಬೇಕು. ತಾಯಿ ಚಿತ್ರಾಂಗದೆಯ ಮಾತಿನಂತೆ ಸತ್ಯವೊಂದನ್ನ ತಿಳಿದುಕೊಂಡಿದ್ದೇನೆ. ಇವನ ಯಾರು ಅನ್ನುವಂತಹ ಮಾತು ನಿನ್ನ ಬಾಯಿಯಿಂದ ಬರುತ್ತಾ ಇದೆ ತಂದೆ. ನಾನು ಈ ಮಣಿಪುರದ ಅರಸಿ ಚಿತ್ರಾಂಗದೆಯ ಮಗ ಬಬ್ರುವಾಹನ. ತಾಯಿ ತಿಳಿಸಿದ ಸತ್ಯವೊಂದನ್ನು ನಿನಗೆ ಅರಿಯುತ್ತಿದ್ದೇನೆ ತಂದೆ. ಹಿಂದೊಂದು ದಿನ ತೀರ್ಥಯಾತ್ರೆಗೆಂದು ಬಂದಂತಹ ಸಂದರ್ಭದಲ್ಲಿ ಮಣಿಪುರದ ಪ್ರವೇಶವನ್ನ ನೀನು ಮಾಡಿದೆಯಂತೆ. ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಚಿತ್ರಾಂಗದೆಯನ್ನ ನೋಡಿ ಮೋಹಗೊಂಡು ಗಾಂಧರ್ವ ವಿವಾಹ ಆದೆಯಂತೆ. ನಿಮ್ಮಿರುವರ ವಿವಾಹದ ಫಲಶ್ರುತಿಯಾಗಿ ನನ್ನ ಜನನವಾಯಿತು ಅನ್ನುವ ಸತ್ಯವನ್ನ ನನ್ನ ತಾಯಿ ಚಿತ್ರಾಂಗದೆ ನನಗೆ ಅರಿದಿದ್ದಾಳೆ. ಅಜ್ಜನಾದಂತಹ ಚಿತ್ರಸೇನ ಪುತ್ರ ಸಂತಾನವಿಲ್ಲದ ಕಾರಣಕ್ಕೋಸ್ಕರ ಮಣಿಪುರದ ಗದ್ದುಗೆಯನ್ನ ನನ್ನ ಪಾಲಿಗೆ ಬಿಟ್ಟುಕೊಟ್ಟಿದ್ದಾನೆ. ಆ ದೃಷ್ಟಿಯಿಂದ ಹಿರಿಯರ ಗುರುಗಳ ಮಾರ್ಗದರ್ಶನದಿಂದ ಕಾಲ ಕಾಲಕ್ಕೆ ಬೇಕಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ದಿನ ಕ್ಷತ್ರಿಯ ಧರ್ಮದಂತೆ ಕುದುರೆಯನ್ನ ಕಟ್ಟಿದ್ದೇನೆ. ತಾಯಿ ಅರುಗಿದ ಸತ್ಯ, ನನ್ನ ತಂದೆ ಪಾರ್ಥ ನೀನು ಅನ್ನುವ ಸತ್ಯವನ್ನ ತಾಯಿ ಅರುಗಿದ್ದಾಳೆ ತಂದೆ. ಹಾಗಾಗಿ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸಿ ನಿನ್ನ ಬಳಿ ಬಂದಿದ್ದೇನೆ ತಂದೆ. ಹಾಗಾಗಿ ಮತ್ತೆ ನನ್ನ ತಾಯಿ ಚಿತ್ರಾಂಗದೆಯನ್ನ ಸೇರುವುದಕ್ಕೋಸ್ಕರ ಮಣಿಪುರಕ್ಕೆ ನೀನು ಬರಬೇಕು ಅನ್ನುವ ಕೋರಿಕೆಯನ್ನ ನಿನ್ನ ಮುಂದೆ ಇಡುತ್ತಿದ್ದೇನೆ ತಂದೆ. ಮತ್ತೆ ನೀನು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ.